ಎಸ್, ಈಗ ನೀವು ಹೇಳಿದ್ರಿ ಅಂದ್ರೆ ನಿಮ್ಮ 3 ಪ್ರಯಾರಿಟೀಸ್ ಬಗ್ಗೆ ನೀವು ಮಾತಾಡಿದ್ರಿ. ಇಮಿಡಿಯೇಟ್ MLA ಆದಂತಹ 100 ದಿನದಲ್ಲಿ ಇಮಿಡಿಯೇಟ್ ಆಗಿ ಮಾಡಬೇಕಾದಂತಹ ಒಂದು ಕೆಲಸ ಅಂತ ಹೇಳಿದ್ರೆ ಯಾವುದು? ಈ ಹಾಸ್ಪಿಟಲ್ ವಿಚಾರನ ಮುಂದೆ ಒಯ್ಯಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ನೀವು ಪ್ರಚಾರದ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಎಲ್ಲೂ ಕೂಡ ಈ ಹಿಂದೆ ಕೂಡ ಅಮ್ಮನ ಎಲೆಕ್ಷನ್ ಟೈಮಲ್ಲೂ ಕೂಡ ಚಪ್ಪಲಿ ಹಾಕೊಂಡು ನೀವು ಪ್ರಚಾರ ಮಾಡ್ತಾ ಇರಲಿಲ್ಲ. ಈ ಸಲ ಕೂಡ ಅದನ್ನೇ ನಾವು ನೋಡಿದ್ವಿ. ಯಾಕೆ? ಅದರ ಮೇಲೆ ಇರುವಂತಹ ನಿಮ್ಮ ನಂಬಿಕೆ ಏನು? ಏನಿಲ್ರಿ ಮ್ಯಾಮ್, ಸಿಂಪಲ್ ಆಗಿ ಯಾರ ಸಿಕ್ಕರೆ ಚಪ್ಪಲಿ ಹಾಕೊಂಡಿಲ್ಲಂಗೆ ನಮಸ್ಕಾರ ಮಾಡಬೇಕು. ಪ್ರತಿ 2 ಹೆಜ್ಜೆ ಯಾರ ಸಿಗ್ತಾರೆ ನನಗೆ. ಸೊ ಮತ್ತೆ ಚಪ್ಪಲಿ ಹಾಕೋದು ಬಿಚ್ಚೋದು ಒಂದು ಕಾಂಪ್ಲಿಕೇಶನ್ ಆಗ್ತದ್ರಿ ಮ್ಯಾಮ್. ಆಮೇಲೆ ಇದು ಏನಾಗ್ತದ್ರಿ ಮ್ಯಾಮ್, ಇದು ತಿಳ್ಕೊಂಡಂಗೆ ಒಂದು ಅರ್ಕೆ ಇಲ್ಲಾಂದರೆ ಮನ್ನತ್ತಿರ್ಬೋದು. ಬಟ್ ಇದು ಇದ್ರೇನು ನಂದು, ಆಮೇಲೆ ಭಗವಂತರ ಮತ್ತೆ. ಸೊ ಅದು ನನಗೇನು ಅನ್ಸತಿ, ಯಾರಿಗೂ ಅದ್ರ ಬಗ್ಗೆ ಒಪಿನಿಯನ್ ಇಟ್ಕೋಬಾರ್ದು ನಾವು. ಈ ಡಿಜಿಟಲ್ ಏಜ್ನಲ್ಲಿ ಎಲ್ಲರಿಗೂ ಎಲ್ಲದ್ರ ಬಗ್ಗೆ ಒಪಿನಿಯನ್ ಇಟ್ಕೊಳಕ್ಕೆ ಇಷ್ಟ, ಒಳ್ಳೇದಿರಲಿ ಕೆಟ್ಟದಿರಲಿ. ಬಟ್ ಇದು ಯಾರ್ದು ಭಕ್ತಿ ಬಗ್ಗೆ. ಸೊ ಅದ್ರ ಬಗ್ಗೆ ಯಾರಿಗೂ ಏನೋ ಒಪಿನಿಯನ್ ಇಟ್ಕೊಳ್ಳೇಬಾರ್ದು. ಒಳ್ಳೇದಿರಲಿ ಕೆಟ್ಟದಿರಲಿ ಒಪಿನಿಯನ್ ಇರಬಾರ್ದು. ಅದು ನಾನು ಸ್ವಂತ ಮಾಡ್ತಿರೋದು. ಸೊ ಅಲ್ಲಿಗೆ ಬಿಡಲ್ಲ. ಎಸ್, ಈಗ ನೀವು ಅಂದರೆ ಫಾರಿನಲ್ಲಿ ಎಜುಕೇಷನ್ ಕೂಡ ಕಂಪ್ಲೀಟ್ ಮಾಡಿದ್ರಿ. ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಿಮಗೆ ಏನಾದರೂ ಚೇಂಜಸ್ ಮಾಡಬೇಕು ನಮ್ಮಲ್ಲೂ ಕೂಡ ಅಂತ ಅನಿಸಿದ್ದು ಇದೆಯಾ ಯಾವುದಾದ್ರೂ ವಿಷಯಗಳಲ್ಲಿ? ಡೆಫಿನೆಟ್ಲಿ ಮ್ಯಾಮ್. ಈಗ ಪ್ರತಿಯೊಂದು ವಿಷಯ ತಗೊಂಡ್ರೆ ಈ ಡೆವಲಪ್ಡ್ ಎಕಾನಮೀಸು ಆಮೇಲೆ ನಮ್ಮದು ಡೆವಲಪಿಂಗ್ ಎಕಾನಮಿನಲ್ಲಿ ಭಾಳ ಡಿಫ್ರೆನ್ಸ್ ಇರ್ತದೆ ರೀ ಮ್ಯಾಮ್. ಸೊ ಓಕೆ, ನಮ್ಮ ಒಂದಷ್ಟು ಜನರಿಗೆ ನೀವು ಏನು ಕಲ್ತಿದ್ದೀರಿ ಅನ್ನೋದನ್ನ ಹೇಳೋದಾದ್ರೆ, ನಂದು ಬ್ಯಾಕ್ಗ್ರೌಂಡು ಎಕನಾಮಿಕ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟು. ಬಟ್ ಮಜಾ ಏನಂದರೆ, ನಾನು ಇಲ್ಲಿ ದಾವಣಗೆರೆಗೆ ಬಂದು ನಮ್ಮ ಗೌರ್ಮೆಂಟ್ ITI ಕಾಲೇಜ್ನಲ್ಲೇ ವೆಲ್ಡಿಂಗ್ ಕಲ್ತಿದ್ದೆ ಮ್ಯಾಮ್. ಸೊ ಅಲ್ಲಿ ಏನು ಒಳ್ಳೆ ಎನ್ವೈರ್ಮೆಂಟ್ ಅಂದರೆ, ನಾನು ಕಲಿಸಿರೋದು 17-18 ಇಯರ್ ಓಲ್ಡ್ಸ್. ನಮ್ಮ ಸಂತೆಬೆನ್ನೂರು, ಒಬ್ಬನು ಸಂತೆಬೆನ್ನೂರಿಂದ, ಒಬ್ಬನು ನಮ್ಮ ಕೊಕ್ನೂರಿಂದ ಇದ್ದ. ಆಮೇಲೆ ನಾನು ಅವಾಗ ಐ ಥಿಂಕ್ 25-26 ಇಯರ್ಸ್. ಸೊ ಅದೇ ರೀ ಮ್ಯಾಮ್, ಅದು ಜನಸಂಪರ್ಕನದು ಯಾರು ನಿಮಗೆ ಏನು ಕಳಿಸ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ ರೀ ಮ್ಯಾಮ್. ಸೊ ವೆಲ್ಡಿಂಗ್ ಭಾಳ ಚೆನ್ನಾಗಂತು. ಯಾಕಂದರೆ ನಾನೀಗ ಇಂಡಸ್ಟ್ರಿನಲ್ಲೂ ಕೆಲಸ ಮಾಡೋಕ್ಕಾರ ನಂದು ಕನಸಿತ್ತು ಚೂರು ಎಂಜಿನಿಯರಿಂಗ್ ಫೀಲ್ಡ್ನಲ್ಲಿ ಏನಾರ ಕೈಯಿಂದ ಮಾಡೋಣ. ಸೊ ಅದು ಒಂದು ಹಸು ಐತಿ ಮ್ಯಾಮ್, ಎಲ್ಲದೂ ಕಲಿಬೇಕು, ಏನು ಸಿಗ್ತತಿ ಆ ವಿದ್ಯಾಭ್ಯಾಸ ಮಾಡೋಣ ಅಂತ. ಸೊ ಅದು ಭಾಳ ಚೆನ್ನಾಗಿ ಅನಿಸ್ತು. ಆಮೇಲೆ ಅದೇ ಈ ಡೆವಲಪಿಂಗ್ ಕಂಟ್ರೀಸ್ ಆ ಡಿಫ್ರೆನ್ಸ್ ಏನೈತೆ ಮ್ಯಾಮ್, ಅದು ಐ ಥಿಂಕ್ ನಂದು ಆ್ಯಸೆಟ್ಟು. ಯಾಕಂದರೆ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೀನಿ. ಒಂದು ಟ್ರೈನ್ ಸ್ಟೇಷನ್ ಇದ್ದರೆ ಹೆಂಗಿರಬೇಕು, ಒಂದು ಏರ್ಪೋರ್ಟ್ ಇದ್ದರೆ ಹೆಂಗಿರಬೇಕು, ಈ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಅವು ಹೆಂಗಿರಬೇಕು, ಸ್ಟ್ಯಾಂಡರ್ಡ್ಸ್ ಏನಿದ್ದಾವೆ. ಸೊ ಅದನ್ನೇ ಗ್ಯಾಪ್ ಬ್ರಿಡ್ಜ್ ಮಾಡೋದು, ಅದೇ ಮಾಡ್ಕೊತ ಬಂದಿನಿ ಮ್ಯಾಮ್ 5 ವರ್ಷ. ಯಾಕಂದರೆ ನಾವು ಇನ್ಸ್ಟಿಟ್ಯೂಟ್ನಲ್ಲಿರಲಿ ಫ್ಯಾಕ್ಟ್ರಿನಲ್ಲಿರಲಿ ಕೆಲಸ ಮಾಡೋಕ್ಕಾರ. ಸೊ ಅದೇ ಆ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಏನಿದ್ದಾವೆ ಅದ್ರ ಪ್ರಕಾರನೇ ನಡ್ಸೋಕೆ ನೋಡ್ತೀವಿ ಮ್ಯಾಮ್. ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂತಹ ಫ್ಯಾಮಿಲಿಯಲ್ಲಿ ಇದ್ದು ಈಗ ನೀವು ಎಲೆಕ್ಷನ್ಗೆ ಹೋಗ್ತಾ ಇರುವಂಥದ್ದು, ನಿಮಗೆ ಅದು ಯಾವ ರೀತಿ ಬೂಸ್ಟ್ ಕೊಡ್ತಾ ಇದೆಯಾ, ಅಥವಾ ಸ್ವಲ್ಪ ಚಾಲೆಂಜಸ್ ಅಥವಾ ಸ್ವಲ್ಪ ಸವಾಲುಗಳು ಅಂತ ಅನ್ನಿಸ್ತಾ ಇದೆಯಾ, ಹೇಗೆ? ಭಾಳ ಜನ ಅದೇ ಕೇಳ್ತಾರೆ ಮ್ಯಾಮ್, ಇದು ಒಂದು ಬೂನ ಇಲ್ಲಾಂದರೆ ಶಾಪನ ಅಂತ. ಸೊ ಅದು ನಿಜ ಹೇಳ್ಬೇಕಂದ್ರೆ ಎರಡು ಸೈಡ್ಸ್ ಇದಾವೆ ರೀ ಮ್ಯಾಮ್, 2 ಸೈಡ್ಸ್ ಇದ್ದಾವೆ. ಐ ಥಿಂಕ್ ಕೃಷ್ಣ ಮಹಾಭಾರತನಲ್ಲಿ ಈ ಕೃಷ್ಣ ದೇವರು ಗಾಂಧಾರಿ ಅಮ್ಮಂಗೆ ಅದೇ ಹೇಳಿದ್ರು. ಈ ಗಾಂಧಾರಿ ಅಮ್ಮ ಕೃಷ್ಣಂಗೆ ಶಾಪ ಕೊಟ್ಟಾಗ, ಅದು ಕುರುಕ್ಷೇತ್ರ ಯುದ್ಧ ಮುಗಿದಾಗ, ಆವಾಗ ಗಾಂಧಾರಿ ಅಮ್ಮನೂ ಪೂರ್ತಿ ದುಃಖನಲ್ಲಿ ಆಗ್ಬಿಡ್ತಾರೆ. ಅಯ್ಯೋ ನನ್ನ ಬಾಯಿಂದ ಏನು ಬಂತು, ಕೃಷ್ಣಂಗೆ ಅಂತ ಭಯಂಕರ ಶಾಪ ಕೊಟ್ಟೆ. ಆಮೇಲೆ ಕೃಷ್ಣನೂ ಏನು ತಲೆ ಕೆಡಿಸೋಲ್ಲಂಗೆ ಹೇಳ್ತಾರೆ, ಅಮ್ಮ ನೀವು ತಲೆ ಕೆಡಿಸ್ಕೋಬೇಕು, ಇದು ಶಾಪನ ಬೂನ ಅದು ನಿಯತಿ ಪ್ರಕಾರ ಗೊತ್ತಾಗ್ತೈತಿ. ಸೊ ನಿಯತಿ ಪ್ರಕಾರ ಗೊತ್ತಾಗ್ತೈತಿ. ಓಕೆ, ನೀವು ಅದ್ರ ಬಗ್ಗೆ ಯಾವತ್ತು ಯೋಚನೆ ಮಾಡಿಲ್ಲ ಹಿಂಗೆ ಅಂದರೆ ಸ್ವಲ್ಪ ನಮ್ಗೆ ಏನಾದರೂ ಪ್ರೆಷರ್ ಆಗಬಹುದೇನೋ, ಯಾಕಂದರೆ ಅಂಥ ಲೆಜೆಂಡ್ರಿ ಫ್ಯಾಮಿಲಿಯಲ್ಲಿ ಇರುವಂಥವ್ರು ನೀವು, ನಾನು ಹೇಗೆ ಹೆಜ್ಜೆ ಇಡಬೇಕು, ನಾನು ಯಾವ ರೀತಿಯಾಗಿ ಮುಂದಕ್ಕೆ ಹೋಗಬೇಕು ಅನ್ನೋದ್ರ ಬಗ್ಗೆ ಆ ಪ್ರೆಷರ್ ಹಂಗೆ ಯೋಚನೆ ಮಾಡಲ್ರಿ ಮ್ಯಾಮ್. ಯಾಕಂದರೆ ಅದು ಏನಂತಾರೆ ತಲೆ ಕೆಡ್ಸ್ಕೊಂಡಂಗೆ ಆಗ್ತದೆ. ಸೊ ಸುಮ್ಮನೆ ಸ್ಟ್ರೆಸ್ ಮಾಡೋದು ಬೇಡ. ಐ ಥಿಂಕ್ ಅವೆಲ್ಲ ಇನ್ಸ್ಟಿಂಕ್ಟು, ನಮ್ಮ ಬ್ಯಾಕ್ಗ್ರೌಂಡು, ನಾವು ಏನೇನು ಕಲ್ತೀವಿ ಅವೆಲ್ಲ ಕಿಕ್ಕಿನ್ ಮಾಡ್ತೇವ್ರಿ ಮ್ಯಾಮ್. ಸೊ ಅದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ಕೊಳ್ಬೇಕಿಲ್ಲ. ಓಕೆ, ಈಗ ಇಲ್ಲಿ ಒಂದಷ್ಟು ನೀವು ಅಭ್ಯರ್ಥಿ ಆಗಿರುವಂತಹ ಸಂದರ್ಭದಲ್ಲಿ ಇಲ್ಲಿ ನಾವು ನೋಡಿದ್ವಿ, ಗಮನಿಸಿದ್ವಿ, ಎಲ್ಲ ಅಸಮಾಧಾನಗಳು, ಗೊಂದಲಗಳು ಕೆಲವೊಂದು ಸರಿಯಾಗಿದೆ, ಬಟ್ ಇನ್ನೂ ಕೂಡ ಕೆಲವು ವಿಚಾರಗಳು ಹಾಗೆ ಕಾಣಿಸ್ತಾ ಇದೆ. ನಾವು ಗ್ರೌಂಡ್ ರಿಯಾಲಿಟಿ ನೋಡಿದಂತಹ ಸಂದರ್ಭದಲ್ಲಿ ಹೇಗೆ ತಗೋತಾ ಇದ್ದೀರಾ ನೀವು ಅದನ್ನು? ಅದು ಆ್ಯಕ್ಚುಲಿ ನಾನು ಇದು ಗೊಂದಲಗಳು ಅಂದಾಗ ಮ್ಯಾಮ್,
ಐ ಥಿಂಕ್ ಗ್ರೌಂಡ್ ರಿಯಾಲಿಟಿನಲ್ಲಿ ಅವು ಆ ಮುಖಾಂತರನಲ್ಲಿ ಕಾಣಲ್ಲ. ಬಿಕಾಸ್ ಅದು ನ್ಯಾಚುರಲ್ ಚೂರು ನ್ಯೂಸ್ನಲ್ಲಿ ಚೂರು ಫಾಲ್ಸ್ ಇಕ್ವಿವೆಲೆನ್ಸಿ ಕ್ರಿಯೇಟ್ ಆಗೋದು. ಅದಕ್ಕೆ ನಾವು ಚೂರು ಫೈಟ್ ಮಾಡಬೇಕು. ಬಟ್ ನಿಜ ಹೇಳ್ಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷನೇ ಹಂಗೈತ್ರಿ ಮ್ಯಾಮ್. ಬಿಕಾಸ್ ಕಾಂಗ್ರೆಸ್ ಪಕ್ಷನಲ್ಲಿ ಎಲ್ಲ ವರ್ಗ, ಎಲ್ಲ ಧರ್ಮ, ಎಲ್ಲ ಜಾತಿ ಜನ ಇರ್ತಾರೆ ರೀ ಮ್ಯಾಮ್. ಆಮೇಲೆ ಎಲ್ಲರೂ ಜೊತೆಗೆ ಪಕ್ಷನ ಮುಂದುವಯ್ತಾರೆ, ಆಮೇಲೆ ಊರನ್ನು ಮುಂದುವಯ್ತಾರೆ ಮ್ಯಾಮ್. ಸೊ ಆಸ್ಪಿರೆಂಟ್ಸು ಪ್ರತಿ ಎಲೆಕ್ಷನಲ್ಲಿ ನಾನು ನೋಡ್ದಂಗೆ, ನಾನು ಓದ್ದಂಗೆನು ಪ್ರತಿ ಎಲೆಕ್ಷನ್ ಆಸ್ಪಿರೆಂಟ್ಸ್ ಇದ್ದೇ ಇರ್ತಾರೆ ಮ್ಯಾಮ್. ಆಮೇಲೆ ಒಂದು ಸತಿ ಟಿಕೆಟ್ ಫೈನಲೈಸ್ ಆದಮೇಲೆ ಎಲ್ಲರೂ ಆಸ್ಪಿರೆಂಟ್ಸು ಚೂರು ಟೈಮ್ ತಗೊಳ್ತತಿ ಬಟ್ ಕೂಡ್ತಾರೆ, ಆಮೇಲೆ ಮುಂದುವಯ್ತಾರೆ ಮ್ಯಾಮ್. ಸೊ ಅದು ಯಾವಾಗಲೂ ನಮ್ಮ ಕಾಂಗ್ರೆಸ್ ಪಕ್ಷನಲ್ಲಿ ಆಸ್ಪಿರೆಂಟ್ಸ್ ಅಂತೂ ಯಾವಾಗಲೂ ಇರ್ತಾರೆ ಮ್ಯಾಮ್. ಬಟ್ ಕೊನೆಗೆ ಟಿಕೆಟ್ ಅನೌನ್ಸ್ ಆದಮೇಲೆ ನಾವು ನೋಡಿದ್ವಿ, ಜಬ್ಬರ್ ಸಾಬ್ ಇರಲಿ, ಸಾದಿಕ್ ಪೈಲ್ವಾನ್ ಇರಲಿ, ಎಲ್ಲರೂ ಕೂಡಿ ಪಕ್ಷನ ಗೆಲ್ಲಿಸ್ಬೇಕು, ನಮ್ಮ ಊರನ್ನ ಉದ್ಯೋಗ ಆಗೋದು ಮುಖ್ಯ ಅಂತ ಬರ್ತಾರೆ ಮ್ಯಾಮ್. ಸೊ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಈಗ ಐ ಥಿಂಕ್ 25 ಕ್ಯಾಂಡಿಡೇಟ್ಸ್ ಇದ್ದಾರೆ ಮ್ಯಾಮ್. ಒಂದು 10 to 11 ಕ್ಯಾಂಡಿಡೇಟ್ಸ್ ಅಲ್ಲಿ ನಾಮಿನೇಷನ್ ವಿಡ್ರಾ ಮಾಡ್ಕೊಂಡಿದ್ರು ಆ ಸೆಲೆಕ್ಟೆಡ್ ಪೀರಿಯಡ್ನಲ್ಲಿ. ಸೊ 14 ಈಗ ಆಗಿದೆ, 14 ವಿಡ್ರಾ ಮಾಡ್ಕೊಂಡೆ. ಸೊ ಅದೇ ನೀವಂದ್ರಲ್ಲ, ಅದು ನಂಬರ್ ಗ್ರೋ ಆಕ್ಕಂತ ಬರ್ತೈತಿ ದಿನ. ಯಾಕಂದರೆ ಜನ ನೋಡ್ತಿದ್ದಾರೆ ಅವರೆಲ್ಲರಿಗೆ ನಾನು ಭೇಟಿ ಆಗ್ತಿದ್ದೀನಿ. ಆಮೇಲೆ ಅವ್ರಿಗೆ ಗೊತ್ತಾಗ್ತೈತಿ ಅದು ನಾವು ಏನಾರ ಅಕಾಂಪ್ಲಿಷ್ ಮಾಡಬೇಕಂದ್ರೆ ಜೊತೆಗೆ ಮಾಡ್ಬೇಕು. ಸುಮ್ಮನೆ ಜಗಳ ಮಾಡ್ಕೊಂತ ಬೇರೆ ಆಗಿ ಏನೂ ಆಗಲ್ರಿ, ನಾವು ಏನೂ ಮುಂದೋಗೋಕ್ಕಾಗಲ್ಲ. ಸೊ ಅದು ಭಾಳ ಚೆನ್ನಾಗಿ ಅನಿಸ್ತೈತಿ. ಯಾಕಂದರೆ ಅವರೆಲ್ಲರೂ ಅವ್ರ ಬೆಂಬಲ, ಅವ್ರ ಆಶೀರ್ವಾದ ನನಗೆ ಕೊಡ್ತಿದ್ದಾರೆ. ಆಮೇಲೆ ಐ ಥಿಂಕ್ ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಇನ್ನೂ ಜಾಸ್ತಿ ಜನ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ನಮ್ಮನ್ನು ಎಂಡೋರ್ಸ್ ಮಾಡ್ತಾರೆ. ಭಿನ್ನಾಭಿಪ್ರಾಯಗಳನ್ನು ಮೆಟ್ಟಿ ನಿಂತಿದ್ದೀರಿ ಅಂತ ಅನಿಸುತ್ತಾ? ಅಂದರೆ ಮ್ಯಾಮ್ ಲೈಕ್ ಈಗ ಏನು ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇದೆ, ಈಗ ಆಲ್ರೆಡಿ ಇನ್ನೂ ಕೂಡ ಒಂದಷ್ಟು ರೀತಿಯಾದಂತಹ ಗೊಂದಲಗಳಿದೆ, ಅವೆಲ್ಲವನ್ನ ನೀವು ಈಗ ಓಕೆ ಮೆಟ್ಟಿ ನಿಂತು ನಾವು ಮುಂದಕ್ಕೆ ಹೋಗಿದ್ದೀವಿ, ಅವರೆಲ್ಲರೂ ಕೂಡ ನಮಗೆ ಓಟ್ ಹಾಕ್ತಾರೆ, ಎಲ್ಲ ಪಂಗಡದವರು, ಎಲ್ಲ ಸಮುದಾಯದವರು ನಿಮ್ಮ ಜೊತೆ ಇದ್ದಾರೆ ಅಂತ ಅನಿಸುತ್ತಾ? ಡೆಫಿನೆಟ್ಲಿ ಮ್ಯಾಮ್, ಅವರೆಲ್ಲರ ಆಶೀರ್ವಾದ ತಗೊಂಡೇ ನಾನು ಮುಂದೆ ಹೆಚ್ಚಿಟ್ರಿ. ಬಿಕಾಸ್ ನಾನು ಇವೆಲ್ಲ ಗೊಂದಲಗಳಾಗಕ್ಕಾರ ನಾವು ನಮ್ಮದು ಎಲ್ಲ ಮುಖಂಡರು, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗದಿಂದ ಬರೋ ಮುಖಂಡರು ಜೊತೆ ಅದೇ ಡಿಸ್ಕಸ್ ಮಾಡಿದೆ. ಈ ಟಿಕೆಟಿಂದ ನನ್ನ ಹೆಸರು ಬಂದಾಗ ಅಂದರೆ ಪರ್ಸ್ನಲಾಗಿ ಅವ್ರ ಮನೆಗಳಿಗೂ ಅವ್ರು ಯಾವಾಗಾರ ಸಿಗ್ತಿದ್ರು ನನಗೆ, ಅವಾಗ ಅದೇ ಕೇಳ್ತಿದ್ದೆ, ಈ ಶಾಮನೂರು ಶಿವಶಂಕರಪ್ಪರಂತೆ ಶಾಂತಿ ಎಲ್ಲರಿಗೂ ಅದೇ ಅನುಭವಿಸ್ತಾರೆ, ಶಾಮನೂರು ಶಿವಶಂಕರಪ್ಪರ ನೆನೆಸ್ಕೊಂಡಾಗ. ಸೊ ನನ್ನ ಹೆಸರು ಎಲ್ಲರೂ ತಗೊಂತಿದ್ರ. ಬಟ್ ಇದರಿಂದ ಒಬ್ಬರು ಇಬ್ರಿಗೂ ಅಶಾಂತಿ ಅನಿಸ್ತಂದರೆ ನನ್ನ ಹೆಸರು ಬೇಡ, ಯಾಕೆ ಸುಮ್ಮನೆ ಜೋಡಿಸ್ಬೇಡ್ರಿ, ಬೇರೆಯವ್ರು ಇದ್ದಾರೆ ಅಂದರೆ ಕ್ಯಾಂಡಿಡೇಟ್ ಮುಂದೆ ಬರಲಿ ಅಂತಲೇ ನಾನು ಫಸ್ಟ್ ವಿಚಾರ ಇತ್ತು ಮ್ಯಾಮ್. ಬಟ್ ಅವರೆಲ್ಲ ನನಗೆ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಯಾರ. ಆಮೇಲೆ ಅದು ಸತ್ಯನೇ, ಇದು ಒಂದು ಬೈ ಎಲೆಕ್ಷನು. ಶಾಮನೂರು ಶಿವಶಂಕರಪ್ಪರು ಎಷ್ಟು ರಿವಿಯರ್ಡ್ ಇಂಡಿವಿಜುವಲ್ಲು. ಸೊ ಇದು ಬೈ ಎಲೆಕ್ಷನ್ ಇರೋದ್ರಿಂದ ಅವರು ತೀರ್ಕೊಂಡ್ಯಾರೆ. ಸೊ ಈ ಪದ್ಧತಿ ಪ್ರಕಾರ ಒಬ್ಬರು ಮನೆಯಲ್ಲೇ ಒಬ್ಬೊಬ್ರಿಗೆ ಯಾರಿಗಾರ ಟಿಕೆಟ್ ಕೊಟ್ಟು ಅವರಿಗೆ ಗೆಲ್ಸೋದು ಎಲ್ಲದು ಜವಾಬ್ದಾರಿ ಆಗ್ತೈತಿ. ಆಮೇಲೆ ಅವರು ನೋಡ್ಕೊಂಡ್ರೆ ಅದು ನಾನು ಎಷ್ಟು ಕೆಲಸ ಮಾಡ್ತೀನಿ, ಆಸ್ಪತ್ರೆನಲ್ಲಿರಲಿ, ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿರಲಿ, ಕಾರ್ಖಾನೆನಲ್ಲಿರಲಿ, ಸೊ ಯಾವಾಗಲೂ ಅವ್ರನ್ನ ಸ್ಪಂದಿಸೋದು, ಅವ್ರಿಗೆ ಏನಾರ ಸಹಾಯತೆ ಮಾಡೋದು. ಸೊ ಅದನ್ನೇ ನನ್ನ ಹೆಸರು, ಅದು ನನ್ನ ಕೆಲಸ, ಅದೇ ನನ್ನ ಮುಂದುವರೆಯುತ್ತೆ. ಎಸ್, ಬೈ ಎಲೆಕ್ಷನ್ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿಗೆ ಒಂದೆಲ್ಲ ಒಂದು ರೀತಿಯ ಒಂದು ಲಿಂಕ್ ಅಥವಾ ಒಂದು ಸಂಬಂಧ ಇದ್ದ ಹಾಗೆ, ನಿಮ್ಮ ಅಪ್ಪ ಅವರು ಕೂಡ ಬೈ ಎಲೆಕ್ಷನಲ್ಲಿ ಗೆದ್ದಿರುವಂಥದ್ದು, ಶಾಮನೂರು ಶಿವಶಂಕರಪ್ಪ ಅವರು MP ಆದಂತಹ ಸಂದರ್ಭದಲ್ಲಿ ಅಂತೇಳಿ ನಿಮಗೂ ಕೂಡ ಆ ರೀತಿಯಾದಂಥ ಒಂದೀಗ ಅವಕಾಶ ಸಿಕ್ಕಿರುವಂಥದ್ದು, ಅಜ್ಜ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಇದ್ರ ಬಗ್ಗೆ ಏನು ಅನಿಸುತ್ತೆ? ಏನ್ರಿ ಅಂತಾರಲ್ರಿ ಮ್ಯಾಮ್, ಹಿಸ್ಟ್ರಿ ರಿಪೀಟ್ಸ್ ಇಟ್ ಸರ್. ಸೊ ಕಾಂಗ್ರೆಸ್ ಐ ಥಿಂಕ್ ಗೆದ್ಕಂತ ಬಂದೈತಿ, ಹಿಸ್ಟ್ರಿ ವಿಲ್ ರಿಪೀಟ್ ಇಟ್ ಸರ್. ಓಕೆ, BJPಗಿಂತ ನೀವು ಯಾವ್ಯಾವ ಅಂಶಗಳಲ್ಲಿ ಮುನ್ನಡೆಯಲ್ಲಿ ಸಾಧಿಸ್ತಾ ಇದ್ದೀರಿ ಅಂತ ಅನಿಸುತ್ತೆ? BJP ಅವರಿಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಿದ್ದಾರೆ, ಸೊ ಅವ್ರಿಗಿಂತ ನೀವು ಯಾವುದರಲ್ಲಿ ಫಾರ್ ಇದ್ದೀರಿ? ಐ ಥಿಂಕ್ ನಾವು ಕ್ಲಿಯರಾಗಿ ನೋಡಿದ್ರೆ ಮ್ಯಾಮ್, ಈ 25 ಕ್ಯಾಂಡಿಡೇಟ್ಸ್ನಲ್ಲಿ ನಾನು ನೋಟಿಸ್ ಮಾಡೀನಿ, ಇದು ಅಷ್ಟು ಸ್ಪಷ್ಟವಾಗಿ ನೋಟಿಸ್ ಮಾಡಿದ್ದಿಲ್ಲ ನಮ್ಮ ಅಮ್ಮರದು ಅಪ್ಪರದ್ದು ಎಲೆಕ್ಷನಲ್ಲಿ. ನಾವು ಪ್ರತಿ ಕಡೆ ಹೋಗ್ತೀವಿ ರೀ ಮ್ಯಾಮ್. ಆಮೇಲೆ ನನಗೂ ಇದು ಚೂರು ವಿಚಿತ್ರ ಅನಿಸ್ತತಿ. ನಾವು ಪ್ರತಿ ವಾರ್ಡಿಗೆ ಹೋಗ್ತೀವಿ, ಪ್ರತಿ ಗ್ರಾಮಕ್ಕೆ ಹೋಗ್ತೀವಿ, ವಾರ್ಡ್ನಲ್ಲಿನೂ ಎಲ್ಲರ ಮನೇನೂ ಹೋಗ್ತೀವಿ, ಎಲ್ಲರನ್ನೂ ಸ್ಪಂದಿಸ್ತೀವಿ. ಬಟ್ ಬೇರೆ ನಮ್ಮ ವಿರುದ್ಧ ಇರೋರು ಕ್ಯಾಂಡಿಡೇಟ್ಸು ಭಾಳ ಜನ ಸ್ಟ್ರಾಟಜೈಸ್ ಮಾಡ್ತಿದ್ದಾರೆ. ಹೆಂಗಂತ ಅವ್ರ ಸ್ಟ್ರಾಟಜಿ ಬರೀ ಸ್ಪೆಸಿಫಿಕ್ ವಾರ್ಡ್ಸಿಗೆ ಹೋಗೋದು, ಬರೀ ಸ್ಪೆಸಿಫಿಕ್ ಮನೆಗಳಿಗೆ ಹೋಗೋದು. ಇದು ಪ್ರಜಾಪ್ರಭುತ್ವ ಐತಾ ಇಲ್ಲ ಅಂತ ನನ್ನ ಪ್ರಶ್ನೆ. ಇದು ಎಕ್ಸ್ಟ್ರೀಮ್ಲಿ ಆ್ಯಂಟಿ ಡೆಮೊಕ್ರಾಟಿಕ್. ನೀವು MLA ಆಗ್ತೀರಂದರೆ ಎಲ್ಲರ ಪರವಾಗಿ MLA, 2,35,000 ಜನ ಮತ ಹಾಕೋರು,
ಅವ್ರ ಪರವಾಗಿ ಅವ್ರ ಮಕ್ಳ ಪರವಾಗಿ ಆಮೇಲೆ ಇದು ಮೆಜಾರಿಟಿ ರೂಲ್ ಅಲ್ಲ, ಇದು ಎಲ್ಲ ವರ್ಗ ಎಲ್ಲ ಧರ್ಮದ ಜನನ ಜೋಡಿಸ್ಕೊಂಡು ಮುಂದೆ ಹೋಗ್ಬೇಕು ನಾನು. ಸೊ ಅದು ನಮ್ಮ ಯುನೀಕ್, ಅದು ನಮ್ಮ ಕಾಂಗ್ರೆಸ್ ಪ್ರಿನ್ಸಿಪಲ್ಲು, ಇದನ್ನೇ